ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ 50+ ಅಂಕಗಳಿಗೆ ಯಾವ ರೀತಿ ಓದ್ಕೊಳ್ಳೋದು, ಯಾವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆಗಳು, ಸೊ ಇವೆಲ್ಲ ಫಿಕ್ಸ್ಡ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ಸೊ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್, ಪ್ರಿಪ್ರೇಟರಿ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ. ಸೊ ನಾವು ಹೇಳ್ತಿರೋವಂಥ ಕ್ವಶನ್ಸ್ಗಳು ಫಿಕ್ಸ್ಡ್ ಕ್ವಶನ್ಸ್ ಆಗಿರ್ತದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಎಕ್ಸಾಮ್ ಇನ್ನು ಕೇವಲ 2 ದಿನಗಳಷ್ಟೇ ನಿಮಗೆ ಇರುವಂಥದ್ದು ಮಕ್ಕಳ. ಹಾಗಾಗಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ವಿಚಾರ ವಿನಿಮಯ ಮಾಡುವುದಕ್ಕೆ. ನೀವು ಎಕ್ಸಾಮಲ್ಲಿ ಆನ್ಸರ್ ಬರಬೇಕಾದ್ರೆ ವಾಕ್ಯ ರೂಪದಲ್ಲಿ ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಆಹಾರ ವಿಚಾರಗಳಾಗಿ. ನೆಕ್ಸ್ಟ್, ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಗ್ತದೆ? ಮನೆ ಕಟ್ಟಿಕೊಂಡು ಒಂದು ಕಡೆ ನೆಲೆಸಿದಾಗ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಗ್ತದೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಕವಿ ನಯಸೇನ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬರ್ತವೆ? ಮಹಾಮಧ್ಯರ ಆಡಳಿತದ ಕಾಲದಲ್ಲಿ. ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು? ಅಭಿಮಾನದವರು, ಬುದ್ಧಿಶಾಲಿಗಳು ಆಗಿರಬೇಕಾಗ್ತದೆ. ನೆಕ್ಸ್ಟು, ಭಗವದ್ಗೀತೆಯನ್ನು ರಚಿಸಿದವರು ಯಾರು? ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಪರಮಾನಂದವಾಗ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಅದರಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣ ಹುಲಿಯ ಜೊತೆ ದೊಂಬರಾಟ ಆಡಿದುಕೊಂಡ್ರಿಂದ. ನೆಕ್ಸ್ಟ್, ಶಾನುಭೋಗರ ಬ್ರಹ್ಮಾಸ್ತ್ರ ಕರ್ದಿ ಪುಸ್ತಕ ಆಗಿರ್ತದೆ. ಹಸಿದು ಮಲಗಿದ್ದಂತಹ ಹುಲಿ ಏನೆಂದು ಯೋಚಿಸ್ತದೆ? ವಿಧಿ ಆಹಾರಕ್ಕೆ ಏನನ್ನು ಒದಗಿಸ್ತದೋ ಅಂತ ಹೇಳಿ ಯೋಚನೆ ಮಾಡ್ತದೆ. ನೆಕ್ಸ್ಟ್, ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಅಂತ ಕೇಳಿದರೆ, ಸೊ ಅದು ಕರ್ದಿ ಪುಸ್ತಕ. ನೆಕ್ಸ್ಟ್, ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು ಅಂತ ಕೇಳಿದರೆ, ಒಂದು ಚಿಕ್ಕನಾಯಕನಹಳ್ಳಿಯ ರೈತರಾಗಿರ್ತಾರೆ. ನೆಕ್ಸ್ಟ್, ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿದ್ದು ಹೇಳಿದ್ದಾರೆ, ಸೊ ಅದು ಮದಲಿಂಗನ ಕಣಿವೆ. ನೆಕ್ಸ್ಟ್, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಸೊ ಇರಸಾಲಿಗೆ ಹೋಗಿರ್ತಾರೆ ಮಕ್ಕಳ. ನೆಕ್ಸ್ಟು, ಲಂಡನ್ ನಗರ, ಅದರಲ್ಲಿ ಲೇಖಕರು ವರ್ಣಿಸಿರುವ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಸೊ ಅದು ವೋಲ್ವರ್ತ್ ಆಗಿರುತ್ತೆ. ನೆಕ್ಸ್ಟ್, ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್ ಆಗಿರ್ತದೆ. ನೆಕ್ಸ್ಟ್, ವೆಸ್ಟ್ ಮಿನಿಸ್ಟರ್ ಸಭೆಯ ಸ್ಮಾರಕವಾಗಿದೆ. ಯಾರ ಸ್ಮಾರಕ ಅಂತ ಕೇಳಿದರು? ಸತ್ತವರ ಅಥವಾ ಕವಿಪುಂಗದವರ ಸಂತರ ಸಾರ್ವಭೌಮರ ಸ್ಮಾರಕವಾಗಿದೆ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಕೇಳಿದರೆ ಅದು ಚೇರಿಂಗ್ ಕ್ರಾಸ್. ನೆಕ್ಸ್ಟ್, ಲಂಡನ್ನಿನಲ್ಲಿ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆಯನ್ನು ಕೇಳಿದರೆ ಅದು ಭೂಗರ್ಭದಲ್ಲಿ ಗಾಡಿಗಳನ್ನು ಹಾಕಿರ್ತಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ, 3ನೇ ಎಡ್ವರ್ಡನ್ನು ತಂದ ಶಿಲೆಗೆ ಇರುವ ಹೆಸರೇನು? ಸ್ಟೋನ್ ಆಫ್ ಸ್ಕೂನ್. ನೆಕ್ಸ್ಟ್ 22ನೇ ಪ್ರಶ್ನೆ, 3ನೇ ಎಡ್ವರ್ಡನ್ನು ಯಾವ ಅರಸನಿಂದ ಸ್ಟೋನ್ ಆಫ್ ಸ್ಕೂನನ್ನು ತೆಗೆದುಕೊಳ್ತಾನೆ? ಸ್ಕಾಟ್ಲ್ಯಾಂಡಿನ ಅರಸರಿಂದ. ನೆಕ್ಸ್ಟ್, ಪ್ರವಾಸದ ಕುರಿತು ಬೇಕನ್ನನ್ನು ಹೇಳಿದ ಮಾತುಗಳು ಯಾವುವು? ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ನೆಕ್ಸ್ಟ್, ಮನೆ ಹಿಡಿದು ಇರುವ ತರುಣನ ಬುದ್ಧಿಯ ಮನೆಯ ಮುಟ್ಟದೆ, ಸೊ ಎಂದು ಆಂಗ್ಲ ಕವಿ ಯಾರು ಕೇಳಿದರೆ ಅದು ಶೇಕ್ಸ್ಪಿಯರ್ ಆಗಿರ್ತಾರೆ. ನೆಕ್ಸ್ಟ್, ಸೂರ್ಯಮಿತ್ರ, ಅಗ್ನಿಭೂತಿ, ವಾಯುಭೂತಿಯರ ಇದರಿಂದ ಒಂದು ವರ್ಗಕ್ಕೆ. ಕೌಸಂಬಿಯ ಅರಸ ಯಾರು? ಅತಿಬಲ. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ಅಗ್ನಿಭೂತಿ, ವಾಯುಭೂತಿ. ಕಾಶ್ಯಪಿಯ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸ್ತಾಳೆ? ಸೂರ್ಯಮಿತ್ರರ ಬಳಿಗೆ. ನೆಕ್ಸ್ಟ್, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲು ಕಾರಣ ಏನು ಅಂತ ಕೇಳಿದರೆ, ಯಾಕೆಂದರೆ ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಡದೆ ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದಾಗಿ ಆ ರೀತಿ ಹೇಳಲಾಗ್ತದೆ. ನೆಕ್ಸ್ಟ್, ಪಂಡಿತರಾದಂತಹ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಮಂತ್ರಿ ಪದವಿ. ರಾಜಗೃಹ ಪಟ್ಟಣದ ಅರಸ ಯಾರು? ಸುಬಲ. ಸೊ ಇದಿಷ್ಟು ನಿಮಗೆ ಪಾಠ ಭಾಗದಲ್ಲಿ ಬರುವ ಒನ್ ವರ್ಡ್ ಆನ್ಸರ್ಸ್ ಆಗಿರುತ್ತೆ. ಇದಿಷ್ಟೇ 4 ಪಾಠಗಳಿಂದ ಅಷ್ಟೇ ಮಕ್ಕಳು ನಿಮಗೆ ಒನ್ ವರ್ಡ್ ಆನ್ಸರ್ ಕೇಳ್ತಾರೆ. ಪದ್ಯ ಭಾಗದಿಂದ ಯಾವೆಲ್ಲ ಪ್ರಶ್ನೆ ಬರ್ತವೆ ನೋಡೋಣ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಸೇಮ್ ಬ್ಲೂ ಪ್ರಿಂಟ್ ಪ್ರಕಾರನೇ ಹೋಗುವಂಥದ್ದು. ಸೊ ಮೊದಲನೇದಾಗಿ, ಕುಂಪಣಿ ಅಲಗಲಿಯ ಬೇಡರು, ಅದರಿಂದ ಅಲಗಲಿಯ ಲಾವಣಿಯಿಂದ ಕುಂಪಣಿ ಸರ್ಕಾರ ಹೊರಡಿಸಿದಂಥ ಆದೇಶ ನಿಶಸ್ತ್ರೀಕರಣ. ಅಲಗಲಿಯ 4 ಪ್ರಮುಖರು ಯಾರ್ಯಾರು? ಪೂಜೇರಿ ಹನುಮ, ಬೇಡರ ಬಾಲ, ಜಡಗ ಮತ್ತು ರಾಮ. ನೆಕ್ಸ್ಟ್, ಹಲಗಲಿಯ ಗುರುತು ಉಳಿಯದಂತಾದದ್ದು ಏಕೆ? ಹಲಗಲಿಗೆ ಬೆಂಕಿ ಹಾಕಿ ಸುಟ್ಟು ಬೂದಿ ಮಾಡಿದರಿಂದ ಹಲಗಲಿಯ ಗುರುತು ಉಳಿಯದಂತಾಗ್ತದೆ. ನೆಕ್ಸ್ಟು, ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹತಾರ ಕದನ, ಅಂದರೆ ಹಲಗಲಿ ಬಂಟರ ಹತಾರ ಕದನ ಲಾವಣಿಗೆ ಕಾರಣವಾಗಿದೆ. ಹಲಗಲಿ ಗ್ರಾಮ ಎಲ್ಲಿದೆ? ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಹಲಗಲಿಯ ಗ್ರಾಮದ ಹೆಬ್ಬಾಗಿಲಿನ ಬಳಿ ನಿಂತು
ಬುದ್ಧಿ ಮಾತನ್ನು ಹೇಳಿದವರು ಹೆಬಲಕ್ ಸಾಹೇಬ. ನೆಕ್ಸ್ಟ್ ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವಾಗ ಶಸ್ತ್ರ ನಿಶಸ್ತ್ರೀಕರಣದ ಆದೇಶವನ್ನು ಹೊರಡಿಸ್ತದೆ? 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ. ನೆಕ್ಸ್ಟ್ ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸ್ತಾನೆ? ಕಾರಕೂನನ ಕಪಾಳಕ್ಕೆ ಹೊಡೆದು ಬೀಳಿಸ್ತಾನೆ. ನೆಕ್ಸ್ಟ್ ಹೆಬಲಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಜಡಗ. ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? ಬ್ರಿಟಿಷ್ ಅಧಿಕಾರಿ ಕಾರಾ ಸಾಹೇಬ. ಇದಿಷ್ಟು ನಿಮಗೆ ಹಲಗಲಿಯ ಇದರಿಂದ ನಿಮಗೆ ಬೇಡರು ಆ ಪದ್ಯದಿಂದ ಬರುವಂಥದ್ದು ಮಕ್ಕಳ. ನೆಕ್ಸ್ಟು ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬರ್ತಾನೆ? ಸೊ ಸಂಪತ್ತನ್ನು ಕೇಳಲು. ನೆಕ್ಸ್ಟ್ ಪರಶುರಾಮನು ದ್ರೋಣನಿಗೆ ಪ್ರಧಾನ ಅಸ್ತ್ರಗಳು ಯಾವ್ಯಾವು ಕೇಳಿದರು? ವಾರಣ, ವಾಯುವ್ಯ, ಆಗ್ನೇಯ, ಇಂದ್ರ. ನೆಕ್ಸ್ಟ್ ದೃಪದನು ಎಲ್ಲಿ ರಾಜ್ಯಭಾರ ಮಾಡ್ತಿದ್ದ? ಛತ್ರಾವತಿಯಲ್ಲಿ. ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗಿದ್ರೆ? ದ್ರೋಣರನ್ನು. ದೃಪದನು ಪಡಿಯರನಿಗೆ ಏನೆಂದು ಹೇಳ್ತಾನೆ? ಸೊ ಅವನು ಯಾರು ತಿಳಿಯನು ನಾನು, ಅವರ ಹಿಡಿದ ಹೊರಗಡೆ ತೆಳ್ಳು ಅಂತ ಹೇಳ್ತಾನೆ. ನೆಕ್ಸ್ಟ್ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬರ್ತಾನೆ? ತನ್ನ ಮಗನಾದ ಅಶ್ವತ್ಥಾಮನೊಡನೆ. ದ್ರೋಣನು ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮನ ವೇಷಭೂಷಣ ಹೇಗಿದ್ದವು? ನಾರುಮಡಿಯಿಂದ ಸುತ್ತಿದ್ದ ಸೊಂಟ ಉಳ್ಳವನಾಗಿ ಜಡೆಯ ಸಮೂಹದಿಂದ ತಪೋವನಕ್ಕೆ ಹೋಗುವಂತೆ ವೇಷಭೂಷಣಗಳಿದ್ದವು. ಭಾರ್ಗವ ಎಂದರೆ ಯಾರು? ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯ ನೀಡ್ತಾನೆ? ಮಣ್ಣಿನ ಮಡಕೆಯಲ್ಲಿ. ಪರಶುರಾಮನು ಭೂಮಿಯನ್ನು ಯಾರಿಗೆ ದಾನ ಮಾಡ್ತಾನೆ? ತನ್ನ ಗುರುವಿಗೆ ಅಥವಾ ಗುರು ಕಶ್ಯಪನಿಗೆ. ಸೊ ಇದಿಷ್ಟು ಇದರಲ್ಲಿ ಬರುವಂಥದ್ದು ಮಕ್ಕಳ. ಇದಿಷ್ಟೊಳಗಡೆ ಬೇರೆ ಇನ್ನೇನು ಎಕ್ಸ್ಟ್ರಾ ನೀವು ಕ್ವಶನ್ ಆನ್ಸರ್ಸ್ನ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ವಸಂತ ಮುಖ ತೋರಲಿಲ್ಲ, ಅದರಿಂದಲೂ ನಮಗೆ ಒಂದು ಅಂಕದ ಪ್ರಶ್ನೆ ಅಷ್ಟೇ ಆ ಒಂದು ಪೂರಕ ಪಾಠದಲ್ಲಿ ಬರುವಂಥದ್ದು ಮಕ್ಕಳ. ಪುಟ್ಟಪೋರಿ ಏನನ್ನು ಮಾಡುತ್ತಿದ್ದಾಳೆ? ಮುಸುರೆ ತಿಕ್ಕುತ್ತಿದ್ದಾಳೆ. ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಗೊರೊತ್ತ ಮಲಗಿದ್ದಾಳೆ. ಗೋಡೆಯ ಏಕೆ ಮುಖ ಮುಚ್ಚಿಕೊಂಡಿದೆ? ಸುಣ್ಣ ಕಾಣದೆ ಮುಖ ಮುಚ್ಚಿಕೊಂಡಿದೆ. ಕೋಗಿಲೆಗಳು ಹೇಗೆ ಆಡುತ್ತಿವೆ? ಮನೆ ತುಂಬಿ ಹಾಡುತ್ತಿವೆ. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಮ್ಮಾರ, ನೀಕಾರ, ಕೇರಿಯ ಮಾರನಿಗೆ ಪುಟ್ಟಿಗೆ ಮುಖವನ್ನು ತೋರಿಸಲಿಲ್ಲ. ಇಳಿಯು ಹೇಗೆ ಸಂಭವಿಸಿದೆ? ಕಡಲುಕ್ಕಿ ಹರಿಯುವ ಸಂಭ್ರಮ. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಮೈದುಂಬಿ ನಿಂತಿವೆ. ಮುಗುಳುನಗೆ ಎಲ್ಲಿ ಬೀರಿತು? ಮಲ್ಲಿಗೆ ಹೂವಲ್ಲಿ ಬೀರಿತು. ಪುಟ್ಟಪೋರಿಯ ಕಂಡು ವಸಂತ ಹೇಗೆ ಮರುಗಿದನು? ಏಕೆಂತ ಹೇಳಿದರೆ ಪುಟ್ಟಪೋರಿಯು ಹರಿದ ಚಿಂದಿ ಬಟ್ಟೆಯ ಕಂಡು ಮರಗ್ತಾನೆ. ವಸಂತ ಎಲ್ಲಿಗೆ ಬರಲು ಹೆದರಿದನು? ವಸಂತ ಗುಡಿಸಲಿನ ಒಳಗೆ ಬರಲು ಹೆದರಿದನು. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಮಲಗಿದ್ದಾರೆ? ಬಾಲರವಿ. ನೆಕ್ಸ್ಟ್ ಬಾಲರವಿ ಎಲ್ಲಿ ಥಳಥಳಿಸುತ್ತಿದ್ದಾನೆ? ಹೊಳವೆ ರಂಗೋಲಿಯಲ್ಲಿ. ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಡಿಸಲಿನಲ್ಲಿ. ಬಾಲರವಿ ಎಲ್ಲಿ ಸೊರಗಿದ್ದಾನೆ? ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ. ಯಾರ ಮಗ್ಗ ಉಸಿರಾಡಲಿಲ್ಲ? ನೇಕಾರನ ಮಗ್ಗ. ಯಾರ ತಿಗುರಿ ತಿರುಗಲಿಲ್ಲ? ಕುಂಬಾರನ ತಿಗುರಿ. ಸೊ ನೋಡಿ, ಇದೆಲ್ಲ ನಿಮಗೆ ಒನ್ ವರ್ಡ್ ಆನ್ಸರಲ್ಲಿ ಈ ಪಾಠದಲ್ಲಿ ಕೇಳುವಂಥವು. ಇದು ಬಿಟ್ಟರೆ ನೆಕ್ಸ್ಟ್ ಏನು ಕ್ವಶನ್ಸ್ ಬರಲ್ಲ ಮಕ್ಕಳ. ಒಟ್ಟಾರೆ ಇದಿಷ್ಟು ನಿಮಗೆ 7 ಪ್ರಶ್ನೆಗಳು. ಸೊ ಹಾಗಾಗಿ 2 ಪದ್ಯದಿಂದ ಕೇಳ್ತಾರೆ, 1 ಪೂರಕ ಪಾಠದಿಂದ, ಇನ್ನು 4 ಪಾಠದಿಂದ ಕೇಳ್ತಾರೆ. ಹಾಗಾಗಿ ಇದಿಷ್ಟು ಒನ್ ವರ್ಡ್ ಆನ್ಸರ್, ಇದಿಷ್ಟು ನಿಮಗೆ ಸಾಕು. ನೆಕ್ಸ್ಟ್ ಗದ್ಯ ಭಾಗಕ್ಕೆ ಬಂದರೆ ಮಕ್ಕಳ ನಿಮಗೆ 3-4 ವಾಕ್ಯ. ಸೊ ಮೊದಲನೇದಾಗಿ ನಮ್ಮ ಭಾಷೆ, ಅದರಲ್ಲಿ ಬಂದರೆ ನಿಮಗೆ 3-4 ವಾಕ್ಯದಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣವೇನು? ಲಿಪಿಯ ಜಾಡು ಆರಂಭವಾದ ಬಗೆ ಹೇಗೆ? ಲಿಪಿಯ ಮೂಲಕ ಜ್ಞಾನ ಯಾವ ರೀತಿ ಭದ್ರವಾಗ್ತದೆ? ಕನ್ನಡ ಭಾಷೆ ಹದಗೊಂಡದ್ದು ಹೀಗೆ. ಇದಿಷ್ಟು 4 ಪ್ರಶ್ನೆಗಳನ್ನು ನಿಮಗೆ ಹೆಚ್ಚಾಗಿ ಮಕ್ಕಳ ಈ ಒಂದು ನಮ್ಮ ಭಾಷೆ ಪಾಠದಿಂದ ಕೇಳುವಂಥದ್ದು. ಹಾಗಾಗಿ ಇದಿಷ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ. ಸೊ ಆ ಪಾಠದಿಂದ ಈ ಪ್ರಶ್ನೆ ಕೇಳ್ತಾರೆ, ಆದರೆ ಅದನ್ನು 5 ಹೆಚ್ಚಾಗಿ ನಿಮಗೆ ಕೇಳುವಂಥದ್ದು. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಭಾಗ್ಯಶಿಲ್ಪಿಗಳು. ಸೊ ಈ ಪಾಠದಲ್ಲಿ ನಿಮಗೆ ಹೆಚ್ಚಾಗಿ ಬರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ, ನಾಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ? ಸೊ ಬರಿಬೇಕು. ಗ್ರಾಮ ನೈರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ, ಇವುಗಳು. ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆ ಕಾರ್ಯರೂಪಕ್ಕೆ ಬರ್ತದೆ? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ತಿಳಿಸಿದ್ದಾರೆ? ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ? ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು? ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ವಿಶ್ವೇಶ್ವರಯ್ಯ ಅವರ ಶಿಕ್ಷಣದ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕಾಗುತ್ತೆ. ಅವರು ಎಲ್ಲಿ ತಮ್ಮ ಶಿಕ್ಷಣವನ್ನು ಮಾಡ್ತಾರೆ ಅದಷ್ಟನ್ನು ಸಹ ನೋಡ್ಕೊಳ್ಳಿ. ನೆಕ್ಸ್ಟು
ಲಂಡನ್ ನಗರ. ಸೊ ಈ ಪಾಠದಲ್ಲಿ ಬಂದರೆ ಇಲ್ಲೂ ಸಹ ನಮಗೆ 2 ಅಂಕದ ಪ್ರಶ್ನೆಗಳು ಬರ್ತದೆ. ಹೆಚ್ಚಾಗಿ ನಿಮಗೆ ಕೇಳುವಂಥ ಪ್ರಶ್ನೆಗಳು ಹೋಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವ್ಯಾವು? ಸೊ ಬೂಟು, ಕಾಲು ಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ಸಹ ಅಲ್ಲಿ ಸಿಗ್ತದೆ. ನೆಕ್ಸ್ಟ್, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹದಲ್ಲಿ ಜಾಗ ಹುಡುಕಿ ಕೊಡುವ ಟೈಪಿಸ್ಟ್, ಕಾರಕೂನ್ಗಳಾಗಿ, ಸಿನಿಮಾ ಗೃಹದಲ್ಲಿ ಸಿಪಾಯಿಣಿಯರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ನೆಕ್ಸ್ಟ್, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅದು. ಸೊ ಒಂದು ಟೊಪ್ಪಿಗೆ ಅಂತ ಇನ್ನೊಂದಿರೋದಿಲ್ಲ, ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರ್ತದೆ. ಸೊ ಕೋಟ್ಯಾದಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ನಾವು ಮನಗಣಬಹುದು. ಮನುಷ್ಯನಂತೆ ಟೊಪ್ಪಿಗಳಲ್ಲವೇ, ಒಬ್ಬ ಮನುಷ್ಯರಂತೆ ಇನ್ನೊಬ್ಬಳಿಲ್ಲ, ಅದೇ ರೀತಿ ಟೊಪ್ಪಿಗೆ ಅಂತ ಹೇಳಿ ಅವರು ಅದರ ಬಗ್ಗೆ ಬರೆದಿದ್ದಾರೆ. ಸೊ ಆದಷ್ಟು ನೆಕ್ಸ್ಟ್, ಪೋಯೆಟ್ ಕಾರ್ನರ್ಸಲ್ಲಿ ಯಾವ ಯಾವ ಸಮಾಧಿಗಳಿವೆ. ಸೊ ಇದಿಷ್ಟು ಸಹ ಇದರಲ್ಲೆಲ್ಲ ರಿಪೀಟೆಡ್ ಆಗಿರೋ ಕ್ವಶನ್ಸೇ ಮಕ್ಕಳ, ಈಸಿಯಾಗಿ ಬರೀಬೋದು. ಇನ್ನೂ ಟೈಮ್ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲು ಪಾಟಿಯ ವಿಶೇಷತೆಗಳು ಏನೇನು? ನೆಕ್ಸ್ಟ್, ಲಂಡನ್ ನಗರದಲ್ಲಿ ಇಂಡಿಯಾ ಆಫೀಸನ್ನು ಕುರಿತು ತಿಳಿಸಿ. ಲಂಡನ್ ನಗರದ ವೆಸ್ಟ್ಮಿನಿಸ್ಟರ್ ಅಬೆ ಮಂದಿರದಲ್ಲಿ ರಾಜ ವಿಭಾಗದ ಕುರಿತು ಸಹ ಬರೆಯಿರಿ. ಇದಿಷ್ಟು ನಿಮಗೆ ಆ ಒಂದು ಪಾಠದಲ್ಲಿ ಬರುವಂಥದ್ದು. ನೆಕ್ಸ್ಟ್, ಅಗ್ನಿಭೂತಿ ವಾಯುಭೂತಿಯರ ಕತೆ. ಸೊ ಇದರಲ್ಲಿ ಬರುವಂಥದ್ದು ಮಕ್ಕಳ, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಏಕೆಂದರೆ ಮಂತ್ರಿ ಸೂರ್ಯ ಶರ್ಮನ ಮಕ್ಕಳಾದಂತಹ ಅಗ್ನಿಭೂತಿ ವಾಯುಭೂತಿಯರು ಯಾವ ವಿದ್ಯೆಯನ್ನು ಕಲಿಯದೆ ವ್ಯಸನಿಗಳಾಗಿರ್ತಾರೆ. ಸೊ ಸೋಮಶರ್ಮ ಸತ್ತ ನಂತರ ರಾಜನು ಅವರನ್ನು ಕರೆಸಿ ಯಾವ ವಿದ್ಯೆಯನ್ನು ಕಲಿತಿರುವಿರೆಂದು ಕೇಳಿದಾಗ ಅವರು ಕಣ್ಣೀರು ಹಾಕುತ್ತಾ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ತಾರೆ. ಹಾಗಾಗಿ ಅವರನ್ನು ಮೂರ್ಖರೆಂದು ತೀರ್ಮಾನಿಸಲಾಗ್ತದೆ. ನೆಕ್ಸ್ಟ್, ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವ್ಯಾವು? ಸೊ ಆ ಎಲ್ಲ ವಿದ್ಯೆಗಳನ್ನು ನೋಡ್ಕೊಳ್ಳಿ. ಬಟ್ ಅದನ್ನು ಹೆಚ್ಚಾಗಿ ಕೇಳಿಲ್ಲ, ಬಟ್ ಕಲ್ತ್ಕೊಂಡಿರಿ. ಸೊ ಇದನ್ನು ಕೇಳ್ತಾರೆ. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಯಾಕೆ ಮಾವ ಅಂತಾನೆ? ಯಾಕೆಂತ ಹೇಳಿದ್ರೆ ಅಗ್ನಿಭೂತಿ ವಾಯುಭೂತಿಯರು ತಂದೆ ಕೊಟ್ಟ ಸಲುಗೆಯಿಂದ ಯಾವ ವಿದ್ಯೆಯನ್ನು ಕಲಿಯದೆ ಕೆಟ್ಟಿರ್ತಾರೆ. ತಾನೂ ಮಾವನೆಂದು ತಿಳಿಸಿದರೆ ಯಾವ ವಿದ್ಯೆಯನ್ನು ಕಲಿಯೋದಿಲ್ಲ. ಸೊ ವಿದ್ಯೆ ಕಲಿತ ನಂತರ ಸತ್ಯ ಹೇಳಿದ್ರೆ ಅವರಿಗೆ ಎಲ್ಲವೂ ಅರಿವಾಗ್ತದೆ ಅಂತ ಹೇಳಿ ಅವರು ಹೇಳೋದಿಲ್ಲ. ನೆಕ್ಸ್ಟ್, ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರಕ್ರಿಯೆ. ಸೊ ಈ ಕ್ವಶನ್ನು ನೆಕ್ಸ್ಟ್ ಹಿಂದಿನ ಕ್ವಶನ್ನು, ಅದೇ ರೀತಿ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು. ಈ 3 ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಆಗಿ ಬರುವಂಥ ಪ್ರಶ್ನೆಗಳು. ಸೊ ಇದು ಬಂದೇ ಬರ್ತವೆ, ಹಾಗಾಗಿ ಇವನ್ನು ಪ್ರಾಕ್ಟೀಸನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ ಮಕ್ಕಳೇ. ಇದಿಷ್ಟು ನಿಮಗೆ ಪಾಠಗಳಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಪದ್ಯ ಭಾಗಕ್ಕೆ ಬಂದರೆ ನಿಮಗೆ ಈ 2 ಪ್ರಶ್ನೆಗಳಂತೂ ನಿಮಗೆ ಫಿಕ್ಸ್ ಮಕ್ಕಳ. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್, ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಸ್ಗಳನ್ನ ತೆಗೆದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಪ್ರಿಪ್ರೇಟ್ರಿನಲ್ಲಿ ಈ ಕ್ವಶನ್ ಕೊಟ್ಟಿದೆ, ಇನ್ನೊಂದು ಪ್ರಿಪ್ರೇಟ್ರಿನಲ್ಲಿ ಈ ಕ್ವಶನ್ ಇರ್ತದೆ. ಹಾಗಾಗಿ ಇವೆರಡನ್ನು ಕಂಪಲ್ಸರಿ ಕಲ್ತ್ಕೊಂಡಿರಿ. ನಿಮ್ಮ ಈ ಬಾರಿ ಪೇಪರ್ 1ಕ್ಕೆ ಇದು ವಾರ್ಷಿಕ ಪರೀಕ್ಷೆ 1ರಲ್ಲಿ 2ರಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಸೊ ಒಂದು ಕಲ್ತ್ಕೊಂಡಿದ್ರೆ, ನೀವು ಪದ್ಯಗಳನ್ನ ಕಲ್ತ್ಕೊಂಡಿದ್ರೆ ಈಸಿಯಾಗಿ ನೀವಿಲ್ಲೇ ಬರಿತಾ ಹೋಗ್ಬೋದು. ನೆಕ್ಸ್ಟು ಹಲಗಲಿಯ ಲಾವಣಿ, ಅದರಿಂದ ನಮಗೆ ಒಂದು 3 ಅಂಕಕ್ಕೆ 2 ಅಂಕಕ್ಕೆ ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ಹೆಚ್ಚಾಗಿ ಬರುವಂಥದ್ದು, ಹಲಗಲಿಯ ಬೇಡರು ದಂಗೆ ಹೇಳಲು ಕಾರಣವೇನು? ಹಲಗಲಿಗೆ ದಂಡು ಬರಲು ಕಾರಣವೇನು? ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತು? ಲಾವಣಿಯನ್ನು ಏಕೆ ವೀರಗೀತೆ ಎನ್ನಲಾಗಿದೆ? ಇದನ್ನು ಹೆಚ್ಚಾಗಿ ಕೇಳಿಲ್ಲ, ಬಟ್ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ. ಹಾಗಾಗಿ ಇದನ್ನು ನೀವು ಹೆಚ್ಚಾಗಿ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ. ಪೂರಕ ಪಾಠಕ್ಕೆ ಬಂದಾಗ ನಮಗೆ ಇಲ್ಲಿ ಭಗತ್ ಸಿಂಗ್, ಆ ಪಾಠದಲ್ಲಿ ನಮಗೆ ಒಂದು ಪ್ರಶ್ನೆ ಅಂತೂ ಫಿಕ್ಸ್ ಬಂದೇ ಬರ್ತದೆ, ನಿಮಗೆ ಗೊತ್ತಿದೆ ಆಲ್ರೆಡಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ಸಹೋದರನಿಗೆ ಹೇಳಿದ ಮಾತುಗಳನ್ನು ತಿಳಿಸಿ. ಏನಂತ ತನ್ನ ಸಹೋದರಿಗೆ ಹೇಳ್ತಾಳೆ ಭಗತ್ ಸಿಂಗ್? ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದಂತಹ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳ್ತಾನೆ. ನಂತರ ಪವಿತ್ರವಾದ ಮಣ್ಣು ತುಂಬಿದ ಡಬ್ಬಿಯನ್ನು ಮನೆಯ ಒಂದು ಜಾಗದಲ್ಲಿ ಇರಿಸಿ ಹೂಗಳನ್ನಿಟ್ಟು ಪೂಜಿಸಿ ನಮಸ್ಕರಿಸ್ತಾನೆ. ನೆಕ್ಸ್ಟ್, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ.
ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿದ್ದ ಮಣ್ಣನ್ನು ಸಂಗ್ರಹಿಸಿದ ಬಗೆ ತಿಳಿಸಿ. ಭಗತ್ ಸಿಂಗನ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣ. ಈ ಕ್ವಶನ್ನು ತುಂಬ ಬಾರಿ ಕೇಳ್ತಾರೆ. ಅಥವಾ ಭಗತ್ ಸಿಂಗ್ ಹೇಗೆ ಅಮರನಾದನು. ಈ ಎರಡು ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ. ಹಾಗಾಗಿ ನೀವು ಇವೆರಡನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಲ್ಲ ಮಕ್ಕಳು ಶಾಲೆಯಿಂದ ಮನೆಗೆ ಹೋಗಿರ್ತಾರೆ, ಆದರೆ 12 ವರ್ಷದ ಬಾಲಕ ಮನೆಗೆ ಬಂದಿರೋದಿಲ್ಲ. ಸೊ ಭಗತ್ ಸಿಂಗನ ತಾಯಿಗೆ ಮತ್ತು ಮನೆಯವರಿಗೆಲ್ಲ ಆತಂಕವಾಗ್ತದೆ. ಸಂಜೆ ತಡವಾಗಿ ಮನೆಗೆ ಬಂದ ಭಗತ್ ಸಿಂಗನನ್ನು ಕಂಡು ಅವನ ತಂಗಿ ವೀರಾಜಿ ಬಂದ ಅಂತ ಹೇಳಿ ಸಂತೋಷದಿಂದ ಕೂಗ್ತಾಳೆ. ಕತ್ತಲಾದಾಗ ಮಗ ಮನೆಗೆ ಬಂದಿಲ್ಲ ಎಂದು ಆತಂಕಗೊಂಡಿದ್ದಂಥ ಅವನ ತಾಯಿಗೆ ಸಂತೋಷವಾಗಿ ಓಡಿ ಬಂದು ಮಗುವನ್ನು ತಪ್ಪಿಕೊಂಡು ಕಣ್ಣೀರನ್ನು ಹಾಕ್ತಾಳೆ. ಸೊ ಈ ಕ್ವಶನ್ ತುಂಬ ಬಾರಿ ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟ್, ಭಗತ್ ಸಿಂಗ್ ಹೇಗೆ ಅಮರನಾದನು. ಸೊ ಅವನು ಭಗತ್ ಸಿಂಗ್ ಕ್ರಾಂತಿಕಾರಿಗಳ ಸಹಾಯವನ್ನು ಪಡೆದು ಮಾತೃಭೂಮಿಯನ್ನು ಗುಲಾಮಗಿರಿಯಿಂದ ಬಿಡಿಸಲು ಸ್ವಾತಂತ್ರ್ಯದ ಹೋರಾಟದ ದಾರಿಯಲ್ಲಿ ಮುನ್ನಡೆತಾನೆ. ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವತಂತ್ರಕ್ಕೋಸ್ಕರ ತನ್ನ ಪ್ರಾಣವನ್ನೇ ಸಮರ್ಪಿಸ್ತಾನೆ. ಮರಣದಂಡನೆಗೆ ಕೊರಳೊಡ್ಡಿ ಸ್ವತಂತ್ರ ಹೋರಾಟಕ್ಕೆ ಬಂದು ಗುರಿಯನ್ನು ತೋರಿಸಿಕೊಟ್ಟು ತನ್ನ ತ್ಯಾಗ ಬಲಿದಾನದಿಂದ ಅವನು ಅಮರನಾಗ್ತಾನೆ. ಪೂರಕ ಪಾಠದಿಂದ ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ತಿಳಿಸಿ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳ. ಅಂದವಾದ ಬರವಣಿಗೆ ಅದು ಮತ್ತು ಅಂಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರುತ್ತೋ, ಅಥವಾ ಗಾಂಧೀಜಿಯವರ ಅಂಟು ದಿಸ್ ಲಾಸ್ಟ್ ಕೃತಿಯ ಸಿದ್ಧಾಂತಗಳು. ಆ ಎರಡೂ ಪ್ರಶ್ನೆಗೆ ಅದೇ ಉತ್ತರ. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಯಾವಾಗ ಸ್ಥಿರವಾಗ್ತದೆ. ಸೊ ಇದು ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕು. ಸೊ ಈ 4 ಕ್ವಶನ್ಸ್ ಮಕ್ಕಳ. ಬರವಣಿಗೆ ಬಗ್ಗೆ, ಅಂಟು ದಿಸ್ ಲಾಸ್ಟ್, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಮತ್ತು ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದ್ರೆ ಏನು ಮಾಡಬೇಕು. ಇವು ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಈ 4ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಹಾಗಾಗಿ ಇಷ್ಟನ್ನು ನೋಡಿ ಮಕ್ಕಳ, ನಿಮಗೆ ಹೇಗಿದೆ ಅಂದರೆ ಇಷ್ಟಿಷ್ಟೇ ಒಂದೊಂದು ತುತ್ತೂ ಊಟ ತಿನ್ನಿಸ್ದಾಗೆ ಕೊಟ್ಟಿದ್ದಾರೆ ಈ ಬಾರಿ ನಿಮಗೆ. ಹಾಗಾಗಿ ಬಹಳ ಈಸಿಯಾಗಿದೆ ನಿಮ್ಗೆ. ಅದೇ ರೀತಿ ನಾವು ಕೊಡ್ತಾ ಇರೋದ್ರಿಂದ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೆಕ್ಸ್ಟು ವಚನಗಳಿಗೆ ಬಂದರೆ ನಿಮಗೆ ಇಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯ, ಅಥವಾ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ. ಈ ಎರಡರಲ್ಲಿ ಒಂದನ್ನು ನಿಮಗೆ ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ. ಹಾಗಾಗಿ ನಿಮಗೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿ ಅಭಿಪ್ರಾಯವನ್ನೇ ತುಂಬ ಬಾರಿ ಕೇಳಿದ್ದಾರೆ. ಅದನ್ನು ಹೆಚ್ಚು ಓದ್ಕೊಳ್ಳಿ. ಸೊ ಅದನ್ನು ಇನ್ನೊಂದು ಪ್ರಶ್ನೆಯೂ ಸಹ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗಿದ್ದವು. ಸೊ ಒಂದು ಕಡೆಯಲ್ಲಿ ಲಡ್ಡುಗೆಯನ್ನು ಕಟ್ತಾಯಿದ್ರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸ್ತಾಯಿದ್ರು, ಬೇರೊಂದು ಕಡೆ ಸೇವಿಗೆಗಳನ್ನು ಹೊತ್ತುತ್ತಾಯಿದ್ರು. ನೆಕ್ಸ್ಟು, ಪೈಗಳು ಪ್ರಾಸ ತೊರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಿಸಿ. ಪ್ರಾಸ ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣ. ಇದನ್ನು ತುಂಬ ಬಾರಿ ಕೇಳ್ತಾರೆ ಮಕ್ಕಳ. ಹಾಗಾಗಿ ಅದು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳ್ತಾರೆ. ರಾಜರ ಪ್ರಕೃತಿ ಹೇಗಿರಬೇಕು. ಇವೆರಡು ತುಂಬ ಇಂಪಾರ್ಟೆಂಟ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಗುರುಪದೇಶದ ಬಗ್ಗೆ ಕೇಳ್ಬೋದು ಅಥವಾ ರಾಜರ ಪ್ರಕೃತಿಯ ಬಗ್ಗೆ ಕೇಳ್ಬೋದು. ಸೊ ಗುರುಪದೇಶ ಯಾರಿಗೆ ಮೆಚ್ಚುಗೆ ಆಗಲಿಲ್ಲ. ಸೊ ಇದಿಷ್ಟು ನಿಮಗೆ ಕ್ವಶನ್ ಆನ್ಸರ್ಸಿಂದ ಬರುವಂತಹ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ಇದಿಷ್ಟನ್ನು ನೋಡ್ಕೊಳ್ಳಿ. ಆರಾಮಾಗಿ ನೀವು ಅಂಕಗಳನ್ನು 50+ ಅಂಕಗಳನ್ನು ನೀವು ಗಳಿಸ್ಬೋದಾಗ್ತದೆ. ನೆಕ್ಸ್ಟ್ ನಾವು ಲೇಖಕರ ಪರಿಚಯಕ್ಕೆ ಬರೋಣ. 3 ಅಂಕಕ್ಕೆ ಬರ್ತದೆ. ಒಂದು ಪದ್ಯ ಭಾಗದಿಂದ ಕೇಳ್ತಾರೆ, ಇನ್ನೊಂದು ಗದ್ಯ ಭಾಗದಿಂದ ಕೇಳ್ತಾರೆ. ಅದು ನಿಮಗೆ ಗೊತ್ತಿರಬೇಕು ಮಕ್ಕಳ. ಸೊ ಒಟ್ಟಾರೆ ನಿಮಗೆ 4 ಲೇಖಕರು ಪದ್ಯ ಭಾಗದಿಂದ, 4 ಲೇಖಕರು ಗದ್ಯ ಭಾಗದಿಂದ ಇರ್ತಾರೆ. ಯಾರನ್ನಾದರೂ ಬೇಕಾದರೂ ಕೇಳ್ಬೋದು. ಈಗ ಲೆಸನ್ನಿಗೆ ಬಂದರೆ ನಮಗೆ ಎನ್ ಮೂರ್ತಿರಾವ್ ಅವರ ಬಗ್ಗೆ ನೋಡ್ತಾ ಹೋಗೋಣ ಮಕ್ಕಳ. ಸೊ ವಾಕ್ಯ ರೂಪದಲ್ಲಿ ಬರೆಯಿರಿ. ಎನ್ ಮೂರ್ತಿರಾವ್ ಅವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಹಕ್ಕಿ ಹೆಬ್ಬಾಳಿನಲ್ಲಿ ಜನಿಸ್ತಾರೆ. ಇವರು ದೇವರು, ಚಿತ್ರಗಳು, ಪತ್ರಗಳು, ಹಗಲುಗನಸು, ಮಿಂಚು, ಮಿನುಗು ಮಿಂಚು ಮುಂತಾದ ಕೃತಿಯನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಪಂಪ ಪ್ರಶಸ್ತಿ ನೀಡಿದೆ. ಸೊ ಇದಿಷ್ಟು ಬರೆದ್ರೆ ಸಾಕು ಮಕ್ಕಳ. 3 ಪಾಯಿಂಟ್ಸ್, 3 ಮಾರ್ಕ್ಸ್ ಸಿಗುತ್ತೆ. ವಾಕ್ಯ ರೂಪದಲ್ಲಿ ನೀವು ಬರಿಬೇಕಷ್ಟೇ. ನೆಕ್ಸ್ಟ್ ಈ ಕಡೆ ನಿಮಗೆ ಪೋಯಮ್ ಕಡೆಗೆ ಬಂದರೆ ದ.ರಾ ಬೇಂದ್ರೆ ಅವರು. ಸೊ ಇವರು ಕ್ರಿಸ್ತಶಕ 1896ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಜನಿಸ್ತಾರೆ. ಇವರು ಗರಿ, ಕೃಷ್ಣ ಕುಮಾರಿ, ಉಯ್ಯಾಲೆ, ನಾದಲೀಲೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದಿಷ್ಟು ಬರೆದ್ರೆ ಸಾಕು.
ನೆಕ್ಸ್ಟು DS ಜಯಪ್ಪ ಗೌಡ. ಸೊ ಇವರು ಕ್ರಿಸ್ತಶಕ 1947ರಲ್ಲಿ ದಾರದಹಳ್ಳಿಯಲ್ಲಿ ಜನಿಸ್ತಾರೆ. ಇವರು ಜನಪದರ ಆಟಗಳು, ಮೈಸೂರು ಒಡೆಯರು, ಕರ್ನಾಟಕ ಗ್ರಾಮೀಣ ಸಂಸ್ಥೆ, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯರ ಕಾರ್ಯ ಸಾಧನೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ. ಅದೇ ರೀತಿ ಪದ್ಯ ಭಾಗಕ್ಕೆ ಬಂದರೆ ರನ್ನ ಅವರು. ಸೊ ಅವರ ಪರಿಚಯವು ಸಹ ಬಹಳ ಈಸಿಯಾಗಿ ಬರಿಬೋದು. ಇವರು ಕ್ರಿಸ್ತಶಕ ಸುಮಾರು 946ರಲ್ಲಿ ಮುದೋಳು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಗದಾಯುಧ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಸಹ ನೀಡಿ ಗೌರವಿಸಲಾಗಿದೆ. ಸೊ ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಮಕ್ಕಳ. ನೆಕ್ಸ್ಟ್ ದೇವನೂರು ಮಹಾದೇವ. ಸೊ ಇವರು ಕ್ರಿಸ್ತಶಕ 1948ರಲ್ಲಿ ದೇವನೂರಿನಲ್ಲಿ ಜನಿಸ್ತಾರೆ. ಇವರು ಎದೆಗೆ ಬಿದ್ದ ಅಕ್ಷರ, ದ್ಯಾವನೂರು, ಒಡಲಾಳ, ಕುಸುಮಬಾಲೆ ಎಂಬ ಕೃತಿ ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಈ ಕಡೆ ಪದ್ಯ ಭಾಗಕ್ಕೆ ಬಂದರೆ ಕುವೆಂಪು ಅವರು ಕ್ರಿಸ್ತಶಕ 1904ರಲ್ಲಿ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಇವರು ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ ಮುಂತಾದ ಕೃತಿ ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ ಲಭಿಸಿದೆ. ಸೊ ಇದಿಷ್ಟು. ನೆಕ್ಸ್ಟ್ ಸಾರಾ ಅಬುಬಕರ್. ಇವರು ಕ್ರಿಸ್ತಶಕ 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸ್ತಾರೆ. ಇವರು ಚಪ್ಪಲಿಗಳು, ಕೆಡ್ಡ, ಸಹನ, ಪಯಣ ಮುಂತಾದ ಕೃತಿ ರಚಿಸಿದ್ದಾರೆ. ಇವರಿಗೆ ನೃಪತುಂಗ ಪ್ರಶಸ್ತಿ ನೀಡಿದೆ. ಅದೇ ರೀತಿ ಪದ್ಯಕ್ಕೆ ಬಂದರೆ ಪಂಪ. ಇವರು ಕ್ರಿಸ್ತಶಕ 1902ರಲ್ಲಿ ವೆಂಕಿಪಳು ಎಂಬ ಅಗ್ರಹಾರದಲ್ಲಿ ಜನಿಸ್ತಾರೆ. ಪಂಪ ಭಾರತ, ಆದಿಪುರಾಣ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಕವಿತಾ ಗುಣವರ್ವ ಎಂಬ ಬಿರುದುಗಳನ್ನು ನೀಡಲಾಗಿದೆ. ನೋಡಿ, 4 ಪದ್ಯ ಭಾಗದಿಂದ 4 ಪಾಠ ಭಾಗದಿಂದ, ಇದರಲ್ಲಿ ಒಂದೊಂದು ಇರ್ತದೆ. ಸೊ ಹಾಗಾಗಿ ಇದಿಷ್ಟೇ ಇರೋದ್ರಿಂದ ಎಲ್ಲವನ್ನೂ ಓದಬೇಕಾಗಿಲ್ಲ. ಇಷ್ಟನ್ನು ಪ್ರಾಕ್ಟೀಸ್ ಮಾಡಲಿಕ್ಕಾಗಲಿಲ್ಲ ಅಂದರೆ ಬಹಳ ಕಷ್ಟ ಆಗ್ತದೆ ಮಕ್ಕಳ. ಹಾಗಾಗಿ ನೀವು ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇದರ ಪಾರ್ಟ್ 2 ಅನ್ನು ನಾನು ಕಂಪ್ಲೀಟ್ ಮುಂದಿನ ಕ್ವಶನ್ ಆನ್ಸರ್ಸ್ಗಳನ್ನ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.